ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದ. ಇವತ್ತು ನಮ್ಮ ಚಾನಲಲ್ಲಿ ಅಕ್ಷಯ ತೃತೀಯಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಇವತ್ತು ಡೇ ಸ್ಟಾರ್ಟ್ ವಿತ್ ಕಾಫಿ. ಸೊ ಕಾಫಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎದ್ದ ತಕ್ಷಣ ಕಾಫಿ ಕುಡಿದು, ಅದು ಬೆಡ್ ಕಾಫಿ ಅದೆಲ್ಲ ಕುಡಿದ್ಮೇಲೆ ಸೊ ಫೇಸ್ ವಾಶ್ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಹೋಗಿ ಇವತ್ತು ಚಿನ್ನ ತೊಗೊಬರ್ಬೇಕು ಅಂತ ನೋಡಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಮಮಾ ಅರ್ತ್ ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್ ವಿತ್ ಕ್ಯಾರೋಟ್ ಸೀಡ್ಸ್ ಆ್ಯಂಡ್ ಟರ್ಮರಿಕ್ ಫಾರ್ ಸನ್ ಪ್ರೊಟೆಕ್ಷನ್. SPF 50 PA++++ ಇದೆ. ಸೊ ಮೇಡ್ ಸೇಫ್, ಡರ್ಮಟಾಲಜಿಕಲಿ ಟೆಸ್ಟೆಡ್, ಸೂಟ್ ಫಾರ್ ಆಲ್ ಸ್ಕಿನ್ಸ್. ಸೊ ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಏನು ನಾನ್ ಸ್ಟಿಕ್ಕೇ ಆಗೋಲ್ಲ. ಸೊ ಸೂಪರಾಗಿದೆ. ಈಗಿನ ಬೇಸ್ಗೆಲ್ಲಿ ಇದು ಯೂಸ್ಫುಲ್ ಆಗುತ್ತೆ, ಟ್ಯಾನ್ ಆಗೋಲ್ಲ. ಈಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಮಾ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ವಿತ್ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಫಾರ್ ಸ್ಕಿನ್ ಇಲ್ಯುಮಿನೇಷನ್, ಮೇಡ್ ಸೇಫ್, ಡರ್ಮಟಾಲಜಿಕಲಿ ಟೆಸ್ಟೆಡ್, ಸ್ಯೂಟ್ಸ್ ಆಲ್ ಸ್ಕಿನ್ ಟೈಪ್ಸ್. ಸೊ ಈ ಒಂದು ಕ್ರೀಮು ಫೇಸ್ನ ಬ್ರೈಟ್ ಮಾಡುತ್ತೆ. ಸೊ ಈ ಒಂದು ಕ್ರೀಮಲ್ಲಿ ವಿಟಮಿನ್ ಸಿ ಇರೋದ್ರಿಂದ ತುಂಬಾ ಸ್ಕಿನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇದನ್ನು ನಾನು ಒಂದು 2 ಇಯರ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೊದಲೆಲ್ಲ ನನ್ನ ಫೇಸ್ ಒಂಥರ ಡಲ್ಲಾಗಿ ಬ್ಲ್ಯಾಕ್ ಆಗಿ ಇತ್ತು. ಸೊ ಇದನ್ನು ಯೂಸ್ ಮಾಡ್ತಾ ಒಂದು ಕ್ಲಿಯರ್ ಟೆಕ್ಸ್ಚರ್ಗೆ ಬಂದಿದೆ. ತುಂಬ ಚೆನ್ನಾಗಿದೆ ಕೂಡ. ನೀವು ಬೇಕಿದ್ರೆ ನೀವು ಯೂಸ್ ಮಾಡಿ. ಬೇಕಿದ್ರೆ ನಾನು ಇದರದ್ದು ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ತುಂಬ ಚೆನ್ನಾಗಿದೆ ಇವೆರಡು. ನಾನು ಡೇ ಸ್ಟಾರ್ಟ್ ಮಾಡಿದೆ ಇವೆರಡರಿಂದ. ಸೊ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ನಾನು ಆಫೀಸ್ಗೆ ಹೇಗೆ ರೆಡಿ ಆಗ್ತೀನಿ ಹಾಗೆಯೇ ಒಂದು ಸಣ್ಣ ಜಲಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸ್ಪಿನ್ಸ್ BB ಕ್ರೀಮ್ ಹಚ್ತಾಯಿದ್ದೀನಿ. ಇದು ಲಿಕ್ವಿಡ್ ಫೌಂಡೇಶನ್ ಥರ ಒಂಥರ BB ಫೌಂಡೇಶನ್ ಇದು. ಸೊ ಆಫೀಸ್ಗೆ ಇದು ಓಕೆ. ತುಂಬ ಎವ್ರಿ ಡೇ ಫೌಂಡೇಶನ್ ಹಚ್ತಾ ಇದ್ದರೆ ಫೇಸ್ ಕೂಡ ಹೋಗಿಬಿಡುತ್ತೆ. ಸೊ ಹಾಗಾಗಿ ನ್ಯಾಚುರಲ್ಲಾಗಿ ಕಾಣುತ್ತೆ. ಹೆವಿ ಫೌಂಡೇಶನ್ನು, ಹೆವಿ ಮೇಕಪ್ ಥರ ಕಾಣಲ್ಲ, ಲೈಟ್ ಮೇಕಪ್ ಇದು. ಸೊ ಎವ್ರಿ ಡೇ ಮೇಕಪ್ ಲುಕ್ ಅನ್ನೋ ಥರ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಕೂಡ ಬ್ಲೆಂಡ್ ಆಗುತ್ತೆ. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಸೊ ಇದು ಸ್ವಲ್ಪ ಆಯಿಲಿ ಟೆಕ್ಸ್ಚರ್ ಇರುತ್ತೆ. ಸೊ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಹಂಗಂತ ತುಂಬ ಡ್ರೈ ಇದ್ದರೆ ಕ್ರೀಮ್ ಕೂಡ ಅದನ್ನು ಹಾಕಿ ತಿಕ್ಕೋಕ್ಕಾಗಲ್ಲ. ಸೊ ನೋಡಿ ಎಷ್ಟು ಕ್ಲೀನಾಗಿ ಫೇಸ್ಗೆ ಬ್ಲೆಂಡ್ ಆಗುತ್ತೆ ನೋಡಿ ನೀವೇ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಇದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಇದನ್ನು ಕೂಡ ನೀವು ಕೂಡ ಯೂಸ್ ಮಾಡ್ಬೋದು. ಎವ್ರಿ ಡೇ ಆಫೀಸ್ಗೆ ದಿನ ಫೌಂಡೇಶನ್ ಹಚ್ಕೊಂಡು ಫುಲ್ಲು ಫೇಸೆಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಈ ಥರ ಒಂದು ನೀವು ಯೂಸ್ ಮಾಡಿದಾಗ ಫೇಸು ತುಂಬಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಫೀಲಾಗಿ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಮೇಕಪ್ ಲುಕ್ ಥರ. ಸೊ ಎವ್ರಿ ಡೇ ಅದು ಇದೇನು ಮಾಡಬೇಕು ಅನ್ನೋದೇನಿರಲ್ಲ. ಸೊ ಇಷ್ಟೇ ನನ್ನ ಒಂದು ಮೇಕಪ್ಪು. ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತೀನಿ. ನನ್ನದು ಐಬ್ರೋ ಸ್ವಲ್ಪ ತಿನ್ನಿದೆ, ಹಾಗಾಗಿ ಐಬ್ರೋದು ಸ್ವಲ್ಪ ಇದು ಬರುತ್ತಲ್ಲ ಐಬ್ರೋ ಪೌಡರ್. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಐಬ್ರೋ ಪೌಡರ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಬೈ ಮಾಡ್ಬೋದು. ನೋಡಿ ಇಷ್ಟೇ, ಜಾಸ್ತಿ ಏನು ನಾನು ಡಾರ್ಕ್ ಮಾಡೋಕ್ಕೆ ಹೋಗಲ್ಲ. ಎಲ್ಲೆಲ್ಲಿ ತಿನ್ನಿದೆ ಅನಿಸುತ್ತೆ ಅಲ್ಲಿ ಮಾತ್ರ ಹೈಲೈಟ್ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ. ಸೊ ಇದಾದಮೇಲೆ ನೆಕ್ಸ್ಟ್ ಇವತ್ತಿನ ಡೇ. ಈಗೆಲ್ಲ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಏನು ತೊಗೋಬೇಕನ್ನೋದೇ ಗೊತ್ತಾಗಲ್ಲ. ಏನು ತೊಗೊಂಡ್ರೂ ಲಕ್ಷ ಆಗಿಬಿಡುತ್ತೆ. ಸೊ ಅದಾದಮೇಲೆ ಕ್ಲೀನಾಗಿ ಈವನಾಗಿ ಅದನ್ನು ಟೋನ್ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಎಲ್ಲಿ ತಿನ್ನಿದೆ ಅಲ್ಲಿ ಮಾತ್ರ ಹಚ್ಚಿರ್ತೀನಲ್ವ. ಸೊ ಈ ಕಡೆ ಆ ಕಡೆ ಎಲ್ಲ ಕಡೆ ಕ್ಲೀನಾಗಿ ಬ್ಲೆಂಡ್ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಐಬ್ರೋ ತಿಕ್ಕಾಗಿ. ಸೊ ಇದಾದಮೇಲೆ ನಾನು ಒಂದು ಮೀಡಿಯಮ್ ಆಗಿ ಒಂದು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಪಾಂಡ್ಸ್ ಸ್ಯಾಂಡಲ್ವುಡ್ ಪೌಡರ್ ಅದು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಪೌಡರ್ ಕೂಡ ಹಾಕದೆ ಕೂಡ ಹಾಗೆ ಮೇಂಟೈನ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಮಗೆ ಚಿಕ್ಕ ವಯಸ್ಸಿಂದ ಪೌಡರ್ ಹಾಕಿ ಪೌಡರ್ ಹಾಕದೆ ಮೇಕಪ್ ವಿತೌಟ್ ಕಂಪ್ಲೀಟ್ ಅನಿಸುತ್ತೆ. ಸೊ ನನಗೆ ಸ್ಕೂಲು ಕಾಲೇಜಲ್ಲೆಲ್ಲ ಏನು ಅಡ್ಡೆಸ್ರು ಕೂಡ ಪೌಡ್ರ್ ಅಂತಲೇ ಇಟ್ಬಿಟ್ಟಿದ್ರು. ಸೊ ಎವ್ರಿ ಡೇ ಪೌಡ್ರ್ ಹಾಕಿ ಅದು ಒಂಥರ ಪೌಡ್ರ್ ಹಾಕಿದ ತಕ್ಷಣ ಮೇಕಪ್ ರೆಡಿ ಅನ್ನೋ ಥರ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಬಳಸ್ತಾಯಿದ್ದೀನಿ ನೋಡಿ. ಅದನ್ನು ಕೂಡ ಕ್ಲೀನಾಗಿ ಈವನಾಗಿ ಟೋನ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ ಮೇಕಪ್. ಸೊ ಹೇಗಿತ್ತು ಅನ್ನೋದು ಕೂಡ ಕಮೆಂಟ್ ಹಾಕಿ.
ಹಾಗೆ ಇವತ್ತು ಈಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನಾವು ಹೋಗಿ ಏನಾದರೂ ಸ್ಮಾಲ್ ಇದಾಗಿ ತೊಗೊಂಬರೋಣ ಅಂತ ಅಕ್ಷಯ ತೃತೀಯಾಗೆ. ಸೊ ಅಲ್ಲಿ ಏನು ಸಿಗುತ್ತೆ ನೋಡೋಣ. ನಮ್ಮ ಆ್ಯಕ್ಚುಲಿ ಚಿನ್ನನೇ ಬೇಡ, ಚಿನ್ನ ತೊಗೊಂಡ್ರೆ ತುಂಬ ಜಾಸ್ತಿ ಇದೆ ರೇಟು. ಸೊ ಕಮ್ಮಿ ಆದಮೇಲೆ ತೊಗೊಳ್ಳೋಣ ಅಂತ, ಅದು ಯಾಕೋ ಕಮ್ಮಿ ಆಗೋ ಥರ ಕಾಣಿಸ್ತಾ ಇಲ್ಲ. ಹಾಗೆ ಒಂದು ಬೆಳ್ಳಿದೇನಾದರೂ ತೊಗೊಳ್ಳೋಣ ಅಂತ. ಸೊ ಬೆಳ್ಳಿನೂ ನೋಡಬೇಕು. ಸೊ ಬೆಳ್ಳಿ ಕೂಡ ಈಗ ರೇಟ್ ಆಗಿದೆ. ಆವಾಗ ಹೋದ ವರ್ಷ ವರಮಹಾಲಕ್ಷ್ಮಿಗೆ ನಾವು ದೀಪಾವಳಿ ಕಂಬ ತೊಗೊಳ್ಳೋಣ ಅಂತ ನೋಡಿದ್ವಿ. ಅಂದರೆ ಒಂದು ಮೀಡಿಯಮ್ಮು, ಒಂದೂವರೆ ಅಡಿ, 1 ಅಡಿ ಅನಿಸುತ್ತೆ ಅದರದ್ದು. ಅದು 5,000 ರುಪೀಸ್ ಇತ್ತು. ಇವಾಗ ಇನ್ನೂ ಆ್ಯಕ್ಚುಲಿ ಜಾಸ್ತಿ ಆಗಿರುತ್ತೆ. ಇವತ್ತಿನ ಗೋಲ್ಡ್ ರೇಟ್ ಮತ್ತು ಸಿಲ್ವರ್ ರೇಟ್ ನೋಡಿದೆ. ಗೋಲ್ಡ್ ರೇಟ್ ಬಂದ್ಬಿಟ್ಟು 14,000 ಸಮಥಿಂಗ್ ಇದೆ. ಸಿಲ್ವರ್ ರೇಟ್ ಬಂದ್ಬಿಟ್ಟು 250 ಗ್ರಾಮ್ಗೆ 250 ರುಪೀಸ್ ಇದೆ. ಅವಾಗೆಲ್ಲ 60, 70, 100 ಹಂಗಿತ್ತಂತೆ, ಅಂದರೆ ಒಂದು ವರ್ಷದ ಹಿಂದೆ. ಸೊ ಅವಾಗ 5,000 ರೂಪಾಯಿಗೆ, ಅಯ್ಯೋ ಅದಕ್ಕೆ 5,000 ರೂಪಾಯಿನ ಅಂದ್ಬಿಟ್ಟು ಬಂದುಬಿಟ್ಟಿದ್ವಿ. ಬಟ್ ಈಗ ಅದು ನಮ್ಮಮ್ಮ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾಯಿದ್ರು 45,000, 50,000 ಆಗುತ್ತೆ ಅಂತ, ಅಷ್ಟೊಂದು ರೇಟ್ ಆಗಿದೆ ಅಂತೆ. ಸೊ ನೋಡಿ, ಒಂದು ಬಿಂದಿನ ಇಟ್ಕೊಂಡು ಮೇಕಪ್ ಲುಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ಒಂದು ಲಿಪ್ ಬಾಮ್ನ ಹಾಕ್ತೀನಿ. ಸೊ ನಾನಿಲ್ಲಿ ಜಾಸ್ತಿ ಲಿಪ್ಗೆ ನಾನು ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಜಾಸ್ತಿ ಹಾಕಲ್ಲ, ಪೆನ್ಸಿಲ್ ಅದು ಬಿಟ್ಟರೆ ಇದು ಒಂದು ಚಿಕ್ಕದೊಂದು ಲಿಪ್ ಬಾಮ್, ಅದು ಜಸ್ಟ್ 10 ರುಪೀಸ್ ಅಷ್ಟೇ. ಅದೆಲ್ಲ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ. ನೋಡಿ, ಇದಾಗಿತ್ತು ಕಂಪ್ಲೀಟ್ ಲುಕ್. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ. ಸೊ ಇವತ್ತು ಏನೇನು ಬೈ ಮಾಡಿದೆ ಅಂತ ಕೂಡ ತೋರಿಸ್ತೀನಿ. ಸೊ ಈಗ ನಾನಿಲ್ಲಿ ಒಂದು ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಇಲ್ಲಿ ಒಂದು ಅರ್ಧ kg ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ಈ ಅವಲಕ್ಕಿನ ಕ್ಲೀನಾಗಿ ತೊಳೆದು ಇಟ್ಕೋಬೇಕು. ಅಂದರೆ ತೊಳೆಯೋದು ಅಂದರೆ ಸ್ವಲ್ಪ ತೊಳೆದ್ರೆ ಸಾಕಾಗುತ್ತೆ. ತೊಳೆದುಬಿಟ್ಟು 1-2 ಸಲ ಅದನ್ನು ಫುಲ್ಲು ನೀರನ್ನ ಬಸಿದ್ಬಿಟ್ಟು ಅದನ್ನು ಹಾಗೆ ಕಂಪ್ಲೀಟಾಗಿ ಮುಚ್ಚಿ ಮಡಗಿಬಿಟ್ರೆ ಒಂದು 15 ನಿಮಿಷಕ್ಕೆ ಅದು ಕ್ಲೀನಾಗಿ ರೆಡಿ ಆಗಿರುತ್ತೆ ಫುಲ್ಲು. ನೋಡಿ, ಕ್ಲೀನಾಗಿ ಅವಲಕ್ಕಿ ತೊಳ್ಕೊಳ್ಳೋದ್ರಿಂದ ಅವಲಕ್ಕಿಲಿ ಸ್ವಲ್ಪ ಧೂಳು ಥರ ಇರುತ್ತೆ, ಅಂದರೆ ವೈಟಿಗೆ ಸ್ವಲ್ಪ ಇದು ಬರ್ತಾ ಇರುತ್ತೆ, ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 2 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ವಾಶ್ ಮಾಡ್ಕೊಂಡ್ಮೇಲೆ ಅದನ್ನು ಕ್ಲೀನಾಗಿ ನೀರನ್ನ ಶೋಧಿಸ್ಬೇಕು. ಶೋಧಿಸಾದ್ಮೇಲೆ ನಾವು 15 ಮಿನಿಟ್ಸ್ ಬಿಟ್ಟರೆ ಅದು ಕ್ಲೀನಾಗಿ ನೆಂದಿರುತ್ತೆ ಅವಲಕ್ಕಿ. ಸೊ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಸೊ ಕಡಲೆ ಬೀಜ ಹಾಕೋದ್ರಿಂದ ಅವಲಕ್ಕಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಒಂದು ಅವಲಕ್ಕಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾವಾಗಲೂ ಯೆಲ್ಲೋ ಕಲರ್ ಆಗಿ ನೀವು ಅವಲಕ್ಕಿನ ಮಾಡ್ತಾ ಇರ್ತೀರ. ಸೊ ಅದು ಮಾಡಿ ಬೋರ್ ಆಗಿದ್ರೆ ಈ ಥರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವಲಕ್ಕಿ ಒಗ್ಗರಣೆ ಅಂದರೆ ನನಗೆ ತುಂಬಾ ಇಷ್ಟ. 3 ಹೊತ್ತು ಕೊಟ್ಟರು ತಿಂತೀನಿ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಕೃಷ್ಣನ ಫೇವ್ರೇಟ್ ಅಲ್ಲ, ಸೊ ನನಗೂ ಕೂಡ ತುಂಬಾ ಫೇವ್ರೇಟು. ಅವಲಕ್ಕಿಲಿ ಆವಾಗವಾಗ ಅದು ಇದು ಅಂತ ಮಾಡ್ತಾನೆ ಇರ್ತೀನಿ. ಸೊ ಸದ್ಯಕ್ಕೆ ಇವಾಗ ಅವಲಕ್ಕಿ ಒಗ್ಗರಣೆ ತೋರಿಸ್ತಾ ಇದ್ದೀನಿ. ಸೊ ಸ್ಪೆಷಲ್ ಒಗ್ಗರಣೆ ಇದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದು ಕ್ಲೀನಾಗಿ ಕಡಲೆ ಬೀಜ ಹುರಿದಾದ್ಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಬೇಕು. ಹಾಗೆ ಒಂದು ಇಲ್ಲಿ 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊತಾ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಬೇಕು. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಕ್ಲೀನಾಗಿ ಈರುಳ್ಳಿ ಬೇಗ ಬೇಯುತ್ತೆ.
ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಬೇಕು, ರುಚಿಗೆ ತಕ್ಕಷ್ಟೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಈರುಳ್ಳಿ ಬೇಯೋದಕ್ಕೋಸ್ಕರ ಅಷ್ಟೇ ನಾವಿಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತಾ ಇರೋದು. ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ. ಸೊ ಈಗ ಈರುಳ್ಳಿ ಒಂದು ಮೀಡಿಯಮ್ ಆಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನೆಕ್ಸ್ಟ್ ಏನು ಹಾಕೋದು ಅಂತ ನೋಡಮ್ಮ. ನೋಡಿ ಈಗ ಇದಕ್ಕೆ ಬೇಕಿದ್ರೆ ನೀವು ಕಡಲೆಬೇಳೆ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಈಗ ಇಲ್ಲಿ ನಾನು ಒಂದು 3 ಟೊಮಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಟೊಮಾಟೊ ಹಾಕಿ ಮಾಡೋ ಅಂಥ ಅವಲಕ್ಕಿ ಒಗ್ಗರಣೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಟೊಮಾಟೋನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆಯಲ್ಲಿ ಕ್ಲೀನಾಗಿ ಹುರ್ಕೊಬೇಕು. ಎಣ್ಣೆಲಿ ಹಾಕಿದ ತಕ್ಷಣ ಕ್ಲೀನಾಗಿ ಈ ಥರ ಫ್ರೈ ಮಾಡ್ತಾ ಹೋಗಬೇಕು. ಆ ಟೊಮೊಟೊದು ನೀರಿದೆ ಅಲ್ಲ ಅದೆಲ್ಲ ಹೋಗೋ ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಇದಕ್ಕೂ ಕೂಡ ನಾನಿಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಬೇಗ ನೀರೆಲ್ಲ ಹೀರ್ಕೊಂಡು ಕ್ಲೀನಾಗಿ ಬೇಗ ಟೊಮೊಟೊ ಬೇಯಲಿ ಅಂತ ಕೂಡ ನಾನಿಲ್ಲಿ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ನೀರು ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ನೋಡಿ ಗೈಸ್, ಇಷ್ಟು ನೀರು ಕಮ್ಮಿ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಅರಿಶಿನ ಪುಡಿ, ಹಾಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ನೀವು ಯೂಸ್ ಮಾಡ್ಕೊಬೋದು. ಸೊ ಸಾಂಬಾರು ಪುಡಿ ಇಲ್ಲದೆ ಹೋದರೆ, ಸೊ ನೀವು ಮನೇಲೇ ಪುಡಿ ಮಾಡಿರೋದಿದ್ದರೆ ಸಾಂಬಾರು ಪುಡಿನ 1-2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಇದು ನೆಕ್ಸ್ಟ್ ಯಾವಾಗಾದರೂ ಮುಂದಿನ ವ್ಲಾಗ್ಗಳಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಸಾಂಬಾರು ಪುಡಿ ಅಂತ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಸಾಂಬಾರು ಪುಡಿ. ಹಾಕ್ಬಿಟ್ಟು ಕ್ಲೀನಾಗಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಇದಕ್ಕೆ ನೀರನ್ನ ಹಾಕಬೇಕು. ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯೋ ಥರ ನೋಡ್ಕೊಬೇಕು. ಅದಾದಮೇಲೆ ನೀರು ಫುಲ್ಲು ಸುಂಡಬೇಕು. ಅದಾದಮೇಲೆ ಸುಂಡಾದಮೇಲೆ ನಾವು ಅವಲಕ್ಕಿ ಏನಿದೆ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿದ್ರೆ ಅವಲಕ್ಕಿ ಒಗ್ಗರಣೆ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲಿ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಹೇಗಿತ್ತು ಚಿನ್ನ ಅವಲಕ್ಕಿ? ಖಾರ ಆಯ್ತಾ? ಇಲ್ಲ. ಆಮೇಲೆ ಮಧ್ಯೆ ಏನು ಸಿಗ್ತಾಯಿತ್ತು? ಗೋಡಂಬಿ ಅಲ್ಲ, ಅದು ಕಡಲೆ ಬೀಜ ಮಗ್ನೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ಅವಲಕ್ಕಿ? ಇಷ್ಟನಾ ನಿಮಗೆ? ಗಾಡ್ ನೋಡಿ, ನಮ್ಮ ಪಾಪಗೂ ಇಷ್ಟ ಆಯಿತು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ಲು ವಿಡಿಯೋ ನೋಡಿ ಹೇಗಿತ್ತಂತ. ಸೊ ಇದನ್ನು ತಿಂದ್ಬಿಟ್ಟು ಅಂದರೆ ಟಿಫನ್ನ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಅಕ್ಷಯ ತೃತೀಯಗೆ ಅಲ್ವಾ. ಸೊ ಏನಾದರೂ ತೊಗೊಂಬರೋಣ ಅಂತ. ಈಗಿನ ರೇಟಲ್ಲಿ ಏನು ತೊಗೊಂಬರೋದು, ಸೊ ನೋಡೋಣ ಅಂತ ಹೋದ್ವಿ. ಅಂದರೆ ನಾವು ಇಲ್ಲಿಂದ ಫಿಕ್ಸ್ ಆಗಿದ್ದು ಏನಾದರೂ ಬೆಳ್ಳಿ ತೊಗೊಂಬರೋಣ ಅಂತ. ಬಟ್ ನೋಡೋಣ, ಚಿನ್ನ ಯಾವುದಾದ್ರೂ ನಮಗೆ ಇಷ್ಟ ಆದರೆ, ಆಮೇಲೆ ನಮ್ಮ ರೇಟಿಗಿದ್ರೆ ಯಾವುದಾದ್ರೂ ಅದನ್ನು ತೊಗೊಂಬರೋಣ ಅಂತ. ಯೂಶ್ವಲಿ ನಾವು ಎವ್ರಿ ಅಕ್ಷಯ ತೃತೀಯೆಗೆ ನಾವು ತೊಗೊಂಬರಲ್ಲ, ಅದು ಏನೋ ನಮಗೆ ಸೆಟ್ ಆಗಿಲ್ಲ. ಸೊ ಹಾಗಾಗಿ ನಾವು ತೊಗೊಬರ್ತಾ ಇರಲಿಲ್ಲ. ಬನ್ನಿ ಈಗ ಇದಕ್ಕೆ ಈಗ ಗೊಜ್ಜು ರೆಡಿಯಾಗಿದೆ. ಸೊ ನೋಡಿ, ಅವಲಕ್ಕಿನ ನಾನು ಈ ಥರ ನೆನೆಸಿದ್ದೆ ಅಲ್ವಾ, 2 ಸಲ ತೊಳೆದ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು, ಅದು ಒಳ್ಳೆ ಅನ್ನದ ಥರ ರೆಡಿಯಾಗಿರುತ್ತೆ. ಸೊ ನೋಡಿ, ಈಗ ಇಲ್ಲಿ ಅವಲಕ್ಕಿ ಅನ್ನೋದು ರೆಡಿಯಾಗಿದೆ. ಸೊ ಈಗ ಇದನ್ನು ನಾವು
ಆ ಒಂದು ಗೊಜ್ಜಿಗೆ ಹಾಕಿ ಕ್ಲೀನಾಗಿ ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಈ ಒಂದು ಅವಲಕ್ಕಿ ಒಗ್ಗರಣೆ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಟಿಫನ್ನು ಫಸ್ಟು ಹೋಗಿ ನಾನು ಇದು ತೊಗೊಂಬಂದ್ಬಿಟ್ವಿ. ನಾವು ಫಸ್ಟು ಅಕ್ಷಯ ತದಿಕೆದು ಏನಿದೆ ಅದು ಮುಗಿಸ್ಕೊಂಬಂದ್ಬಿಟ್ವಿ. ಅದಾದಮೇಲೆ ನಾನು ಟಿಫನ್ ಮಾಡಿದ್ದು. ಸೊ ನೋಡಿ, ಇವತ್ತಿನದು ಅವಲಕ್ಕಿ ಒಗ್ಗರಣೆ ಸಖತ್ತಾಗಿತ್ತು. ಮಧ್ಯ ಕ್ರಿಸ್ಪಿಯಾಗಿ ಇದು ಕಡಲೆ ಬೀಜ ಸಿಗ್ತಾಯಿತ್ತು. ಅವಲಕ್ಕಿ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಥರ ಒಂದು ಅವಲಕ್ಕಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೂಪರಾಗಿರುತ್ತೆ ಈ ಥರ ಒಂದು ಅವಲಕ್ಕಿ. ನಿಮಗೂ ಯಾವುದಾದ್ರೂ ಬೇರೆ ಥರ ಅವಲಕ್ಕಿ ಅಂದರೆ ಬೇರೆ ಥರ ಅವಲಕ್ಕಿ ರೆಸಿಪಿ ಯಾವುದಾದ್ರೂ ಮಾಡೋಕ್ಕೆ ಬಂದರೆ ನನಗೆ ಕಮೆಂಟ್ಸಲ್ಲಿ ಹಾಕಿ ಹೇಗೆ ಮಾಡೋದು ಅಂತ. ನಾನು ನನ್ನ ಚಾನಲಲ್ಲಿ ನಿಮ್ಮದು ಅಂದರೆ ಹೇಗೆ ಮಾಡೋದು ಅಂತ ನಿಮ್ಮ ಪೋಸ್ಟ್ನ ನಾನು ಕೂಡ ತೋರಿಸ್ತೀನಿ. ಹಾಗೆ ಈ ಒಂದು ಅವಲಕ್ಕಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ. ಬನ್ನಿ ಈಗ ನೆಕ್ಸ್ಟ್ ನಾನು ಇವತ್ತು ಅಕ್ಷಯ ತದಿಕೆಗೆ ಏನು ಪರ್ಚೇಸ್ ಮಾಡ್ಕೊಂಬಂದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಅವಲಕ್ಕಿ ಮಾತ್ರ ತುಂಬಾ ಇಷ್ಟ ಆಗಿತ್ತು. ಸೊ ಈ ಥರ ಒಂದು ಅವಲಕ್ಕಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಇವಾಗ ನಾನು ಏನೇನು ತೊಗೊಂಡೆ ಇವತ್ತು ಅಕ್ಷಯ ತದಿಕೆಯಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಅಂಗಡಿಗೆ ಹೋಗಿದ ತಕ್ಷಣ ಫಸ್ಟು ನಾನು ಅಂದ್ಕೊಂಡೆ ನಮ್ಮ ಮಮ್ಮಿದು ಮೂಗ್ಬಟ್ಟು ಸ್ವಲ್ಪ ಅದು ಮೇಲ್ಗಡೆ ಇರೋದು ಸ್ವಲ್ಪ ಅಂದರೆ 1-2-3 ಡೇಸ್ ಬ್ಯಾಕು ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ನಮ್ಮಮ್ಮ ಮೂಗ್ಬಟ್ಟು ಹಾಕಿರಲಿಲ್ಲ, ಒಂದು ಕಡ್ಡಿ ಇಟ್ಟಿದ್ರು. ಹಾಗಾಗಿ ಒಂದು ಮೂಗ್ಬಟ್ಟು ನೋಡಮ್ಮ ಅಂತ ಹೋದ್ವಿ. ಸೊ ಮೂಗ್ಬಟ್ಟು ಚಿನ್ನ ಗ್ರಾಮ್ಗೆ 14,000 ಸಮಥಿಂಗ್ ಚಿಲ್ಲರೆ ಇತ್ತು. ಸೊ ಹಾಗಾಗಿ ನಾವು ಒಂದು ಮೂಗ್ಬಟ್ಟು ತೊಗೊಂಡ್ವಿ. ಹಾಗೆ ನನಗೆ ಒಂದು ರಿಂಗ್ ತೊಗೊಳ್ಳೋಣ ಅಂತ ರಿಂಗಿಗೆ ನೋಡಿದೆ ಬೆಳ್ಳಿದು. ಸೊ ಒಂದು ಚಿನ್ನ ತೊಗೊಂಡ್ವಿ, ಹಾಗೆ ಒಂದು ಬೆಳ್ಳಿದೇನಾದ್ರು ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ತುಂಬ ಆವಾಗ ಆಗಿನ ಕಾಲದಲ್ಲಿ ಅಂದರೆ 2024ಗೆ ನಾನು ಈ ಥರ ಬೆಳ್ಳಿ ಐಟಮ್ ಎಲ್ಲ ತೊಗೊಳಕ್ಕೆ ಹೋದಾಗ ಆವಾಗ ಇನ್ನೂ 60-70 ರುಪೀಸ್ ಇತ್ತು. ಇವಾಗ 250 ರುಪೀಸ್ ಪರ್ ಗ್ರಾಮ್ ಆಗಿದೆ. ಸೊ ಈ ಒಂದು ಉಂಗುರ ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟ್ ಇಸ್ ದ ಬೆಸ್ಟ್ ಅಂತಾರಲ್ಲ, ಹಾಗೆ ಫಸ್ಟ್ ಲುಕ್ಕಲ್ಲೇ ಇಷ್ಟ ಆಗೋಯ್ತು. ಅದು ಗ್ರೀನ್ ಕಲರ್ ಬೇರೆ ಅಲ್ಲ, ಅದು ತುಂಬಾ ಒಳ್ಳೆಯದು ಅಂತ ತೊಗೊಂಡ್ಬಿಟ್ಟೆ. ಸೊ ಇದಕ್ಕೆ 1800 ರುಪೀಸ್ ಆಯಿತು. ಹಾಗೆ ಒಂದು ಮಮ್ಮಿಗೆ ತೊಗೊಂಡಿದ್ದು ಒಂದು ಮೂಗ್ಬಟ್ಟು ಅದು 1500 ಸಮಥಿಂಗ್ ಏನೋ ಆಯಿತು. ಸೊ ಎರಡು ಸೇರಿ ಒಂದು 3,000 ಸಮಥಿಂಗ್ ಆಯಿತು. ಹಾಗಾಗಿ ಅದನ್ನು ತೊಗೊಂಡು ಈ ಒಂದು ದೀಪಾವಳಿ ಕಂಬ ನಾವು ಲಾಸ್ಟ್ 2024 ವರಮಹಾಲಕ್ಷ್ಮಿಗೆ ನಾವು 5 ರುಪೀಸ್ 10 ರುಪೀಸ್ನ ಕೂಡಾಕ್ಬಿಟ್ಟು ತೊಗೋತಾ ಇರ್ತೀವಿ. ನಾವು ಆವಾಗ ತೊಗೊಳಕ್ಕೆ ಹೋದಾಗ ಅದನ್ನು 5,000 ಹೇಳಿದರು. ಈಗ ಅದರದ್ದು ರೇಟ್ ಬಂದ್ಬಿಟ್ಟು 45,000 ಆಗಿದೆ ಅಂತ. ಯಪ್ಪ, ಈಗಂತೂ ತುಂಬ ರೇಟ್ ಆಗಿಬಿಟ್ಟಿದೆ. ಈ ಥರ ಆದರೆ ಬಡವರು ಹೇಗೆ ಮದುವೆ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.